ಶಿಕ್ಷಕರ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ. ತಾಳಿಕೋಟೆ ವಿಭಾಗದ ಸರ್ಕಾರಿ ಪ್ರಾಥಮಿಕ ಶಿಕ್ಷಕರ ಪತ್ತು ಬೆಳೆಸುವ ಸಹಕಾರಿ ಸಂಘದ 59ನೇ ವಾರ್ಷಿಕ ಮಹಾಸಭೆಯು ಶನಿವಾರ ಸಂಘದ ಕಾರ್ಯಾಲಯದಲ್ಲಿ ಜರುಗಿತು. ಮುದ್ದೇಬಿಹಾಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ BS ಸಾವಳಗಿ ಅವರು ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ, ಸಂಘದಿಂದ ಪಡೆದ ಸಾಲವನ್ನು ಸಕಾಲಕ್ಕೆ ತುಂಬಿದರೆ ಸಂಘದ ಅಭಿವೃದ್ಧಿಗೆ ಪೂರಕವಾಗುತ್ತೆ ಅಂತ ಹೇಳಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪೀರಾಪುರ್ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕ RB ದಮ್ಮೂರ್ಮಠ ಅವರು ಮಾತನಾಡಿ, ನಮ್ಮ ಹಿರಿಯರು ಕಷ್ಟಪಟ್ಟು ಈ ಸಂಘವನ್ನು ಕಟ್ಟಿದ್ದಾರೆ. ಇದರ ಅಭಿವೃದ್ಧಿಗಾಗಿ ನಾವೆಲ್ಲರೂ ಪ್ರಯತ್ನಿಸಬೇಕಾಗಿದೆ ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ಸೇವಾ ನಿವೃತ್ತರಾದ ಶಿಕ್ಷಕ ಶಿಕ್ಷಕಿಯರಿಗೆ ಸನ್ಮಾನ, SSLC ಹಾಗೂ PUCಯಲ್ಲಿ ಗರಿಷ್ಠ ಅಂಕ ಪಡೆದ ಸಂಘದ ಸದಸ್ಯರ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪುರಸ್ಕೃತ ಶ್ರೀಮತಿ ಮಡಿವಾಳಮ್ಮ ನಾಡಗೌಡ ಮುಖ್ಯ ಶಿಕ್ಷಕ ಸ್ಥಾನದಿಂದ ಕ್ಷೇತ್ರ ಸಮನ್ವಯಾಧಿಕಾರಿಯಾಗಿ ನಿಯೋಜನೆಗೊಂಡ ದಮ್ಮೂರಮಠ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಂಘದ ಅಧ್ಯಕ್ಷ ಸುರೇಶ್ ವಾಲಿಕಾರ್ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದರು. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ PY ಚಲವಾದಿ ಹಾಗೂ ಸಂಘದ ನಿರ್ದೇಶಕರು ಮತ್ತು ಸದಸ್ಯರು ಇದ್ದರು. ವರದಿ ಕಿಶೋರ್ ಕುಲಕರ್ಣಿ, ಸಮೃದ್ಧ ಕರ್ನಾಟಕ ನ್ಯೂಸ್, ತಾಳಿಕೋಟೆ. ಅದಕ್ಕಾಗಿ ನಾವು ಯಾವುದೇ ಶಿಕ್ಷಕರಾಗಿರ್ಬೋದು, ಎಲ್ಲ ಶಿಕ್ಷಕರ ವೇತನ ಮೇಲೆ ಬೆಂಬಲಿತಕ್ಕಂಥದ್ದು ಚಿಕ್ಕ ಆದಾಯದಲ್ಲಿ ಕೆಲಸ ಮಾಡತಕ್ಕಂಥ ನಾವುಗಳು ಜೀವನದಲ್ಲಿ ಒಂದು ಮನೆ ಮಾಡ್ಕೋಬೇಕು, ಮತ್ತೊಂದು ಮಕ್ಕಳ ಶಿಕ್ಷಣ ಕೊಡಬೇಕು, ಮಕ್ಕಳ ಭವಿಷ್ಯ ರೂಪಿಸಬೇಕು, ಮಕ್ಕಳ ಮದುವೆ ಮಾಡಬೇಕು. ಇಂಥದ್ರಲ್ಲಿ ನಮ್ಮ ಕೂಡಿಟ್ಟು ದುಡ್ಡು ಸಾಲೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಲಾಭ ತಗೋಬೇಕಾಗಿಲ್ಲ. ಇಂಥ ಸಂದರ್ಭದಲ್ಲಿ ಲೋನ್ ಬೇಕೇ ಬೇಕಾಗ್ತದೆ. ಅಂಥ ಲೋನನ್ನು ನಮ್ಮ ಅಧ್ಯಕ್ಷರು ಸೊಸೈಟಿ ನೇಮ್ ಮಾಡಿಕೊಂಡು ಕಡಿಮೆ ಬಡ್ಡಿ ದರದಲ್ಲಿ ತಕ್ಷಣದಲ್ಲಿ ಸಾಲವನ್ನು ಕೊಡ್ತಕ್ಕಂಥ ಕಾಯ್ದೆ, ಆ ಸಾಲದಿಂದ ನಾವು ಪಾರ್ಟಿಯನ್ನು ಮನೆ ಕಟ್ಟಿ ಮಕ್ಕಳ ಶಿಕ್ಷಣ ಕೊಟ್ಟು ಮಕ್ಕಳ ಭವಿಷ್ಯ ರೂಪಿಸಿ ಮದುವೆ ಮಾಡಿ ಅವ್ರ ಜೀವನವನ್ನು ವ್ಯಕ್ತಿಗತಕ್ಕಂಥ ಕಾಯ್ದೆ ಆಗಿರ್ತದೆ. ಆ ಕಾರಣಕ್ಕಾಗಿ ಅದರ ಋಣವನ್ನು ತೀರಿಸಬೇಕಾಗ್ತದೆ. ನಾವೆಲ್ಲ ಸಾಲ ತಗೊಂಡು ಆ ಕಡೆ ಹೋಗ್ಬಿಟ್ರೆ ಸೊಸೈಟಿ ಬೆಳೆಯೋದಿಲ್ಲ. ಹಾಗಾಗಿ ಕಾಂಗ್ರೆಸ್ ನಮ್ಮದೇ GOCC ಬ್ಯಾಂಕಿಂಗ್ ನೋಡೀವಿ, ಎಲ್ಲ ಕಡೆ ಲೋನ್ ಮಾಡೀವಿ. ನಾವು ಎಲ್ಲ ಕಡೆ ಲೋನ್ ಮಾಡಿದ್ವಿ. ಪ್ರಾಥಮಿಕ ಲೋನು, ಮಣಿಕರ್ನಾಟಕ ಲೋನು, ನಮ್ಮ ಮಗ ಶಿಕ್ಷಣಕ್ಕೆ ಲೋನು ಎಲ್ಲ ಬ್ಯಾಂಕ್ ಮಾಡ್ತೀವಿ. ಬಟ್ ಈಗ ಲೋನ್ ತೊಗೊಂಡ ಸಂಬಂಧ ಜಾಮೀನು ಅಂತ ಮಾಡ್ಕೋತಾರೆ. ಆ ಜಾಮೀನ್ದಾರಿ ತೊಂದರೆ ಆಗ್ತಾ ಇದೆ. ಈಗ ಹೆಚ್ಚಿನ ಬ್ಯಾಂಕ್ಗಳಲ್ಲಿ ಲೋನ್ ತೊಗೊಂಡಾಗ ಲೋನ್ ನಾವು ಕಟ್ಟದೇ ಇಲ್ಲ, ಜಾಮೀನ್ದಾರಿಗೆ ಹೋಗಿಲ್ಲ. ಆಮೇಲೆ ನ್ಯಾಷನಲೈಸ್ ಬ್ಯಾಂಕ್ ಏನು ಮಾಡಿದಾವೆ ಅಂತ ಸಿವಿಲ್ ಸ್ಕೋರ್ ಅಂತ ಮಾಡಿದ್ದಾರೆ. ಯಾರು ಸಾಲ ತೊಗೊಂಡವರು, ಯಾರು ಜಾಮೀನ್ದಾರಿದ್ದೀರಿ, ಆ ಸಾಲ ತುಂಬದೇ ಇದ್ರೆ ನಿಮ್ಮ ಸಿವಿಲ್ ಸ್ಕೋರ್ ಹೆಚ್ಚು ಕಡಿಮೆ ಆಗ್ತದೆ. ಮತ್ತು ಲೋನ್ ತೊಗೊಳ್ಳೋಕ್ಕೂ ಸಿವಿಲ್ ಸ್ಕೋರ್ ಬರೋಂಗಿಲ್ಲ. ಲೋನ್ ತೊಗೋಬೇಕು, ಆಮೇಲೆ ಸರಿಯಾದ ರೀತಿಯಲ್ಲಿ ಪಾವತಿ ಮಾಡ್ಕೋತಾ ಹೋಗಬೇಕು. ಸಿವಿಲ್ ಸ್ಕೋರ್ ಚೆನ್ನಾಗಿ ಆಗೋದಿಲ್ಲ, ಲೋನ್ ಸಿಗ್ತಕ್ಕಂಥ ಸಾಧ್ಯತೆ ಇರೋದಿಲ್ಲ, ಬಡ್ಡಿ ದರಗಳು ವ್ಯತ್ಯಾಸಗಳಾಗ್ತವೆ. ಅವಕಾಶ ಕೊಡಲ್ಲ. ಅವರಿಗೆ ನಮ್ಮ ಬೆಳವಣಿಗೆ ವೇತನ ಬರ್ತದೆ, ಇಷ್ಟ ಲೆಕ್ಕ ಆಗ್ತದೆ. ಹಾಸ್ಪಿಟಲ್ ಕಾಲು ಚಾಚ್ಬೇಕಂತೀವಿ ನಾವು. ಹಾಸ್ಪಿಟಲ್ ಚಾಚ್ಬಾರ್ದು ಕಾಲು. ನಮ್ಮ ಆದಾಯ ಎಷ್ಟು, ಇಷ್ಟು ಆದಾಯ ಇದೆ, ಇಷ್ಟು ಲೋನ್ ಮಾಡ್ತೀವಿ ನಾವು. ಇಷ್ಟು ಲೋನ್ ಮಾಡಿದ್ಮೇಲೆ ಅಸಲು ಕಂತು ಇಷ್ಟ ಆಗ್ತದೆ, ಬಡ್ಡಿ ಇಷ್ಟ ಆಗ್ತದೆ, ನಾವು ತುಂಬ ಕಟ್ಟತ್ತೆ ಇಲ್ಲ, ಅದರ ಆಧಾರದ ಮೇಲೆ ಲೋನ್ ಮಾಡಬೇಕಾಗ್ತದೆ. ಸರ್ಕಾರಿ ನೌಕರರು ಯಾವಾಗಲೂ ದಿವಾಳಿ ಆಗಬಾರ್ದು. ನಮ್ಮ ಸರ್ಕಾರ KCSR ನಿಯಮ ಏನು ಹೇಳ್ತದೆ ಅಂದರೆ 1 ಲಕ್ಷ ನಮ್ಮದು ಸ್ಯಾಲ್ರಿ ಅಂತಂದರೆ ಪ್ರತಿ 50,000 ರೂಪಾಯಿವರೆಗೆ ಡಿಡಕ್ಷನ್ ಮಾಡ್ಬೋದು. 50,000 ರೂಪಾಯಿ ಅಂದರೆ 50% ವೇತನ ನಮ್ಮ ಕೈಗೆ ಬರಲೇಬೇಕು. ಅದನ್ನು ಮೀರಿ ನೀವು ಸಾಲ ಮಾಡೋಕ್ಕೆ ಅವಕಾಶ ಇಲ್ಲ. ಮಾಡಿದ್ರಿ ಅಂತಂದರೆ ನಿಮ್ಮ ಜೀವನ ನಿರ್ವಹಣೆ ಕಷ್ಟ ಆಗ್ತದೆ. ಆ ಕಾರಣಕ್ಕಾಗಿ ನೀವು ದಿವಾಳಿಗಳಂಗೆ ಆಗ್ತದೆ, ನಿಮ್ಮ ಮಾನಸಿಕ ನೆಮ್ಮದಿ ಇರೋದಿಲ್ಲ, ಮಕ್ಕಳು ಚೆನ್ನಾಗಿ ಕಲಿಸೋದಿಲ್ಲ, ಸರಿಯಾಗಿ ಸರ್ಕಾರಿ ಕೆಲಸ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಗೌರವ ಬದಲಬೇಕಾದ್ರೆ ನೀವು 50% ಸಾಲಕ್ಕೆ ಹೋದ್ರೆ 50% ಉಳಿದು ಕುಟುಂಬ ನಿರ್ವಹಣೆ ಕಡ್ಡಾಯ ಮಾಡಬೇಕು. ಅದನ್ನು ಹೆಚ್ಚು ಮಾಡಬಾರ್ದು ಇರ್ತದೆ. ಆ ದಿಶೆಯಲ್ಲಿ ತಾವು ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಜೀವನದಲ್ಲಿ ವೇತನ ಸಾಲ ಮಾಡಬೇಕು ಅಂತ ಅರ್ಥೈಸ್ಕೊಂಡು ಸಾಲವನ್ನು ವಾಪಸ್ ಸರಿಯಾಗಿ ಕಟ್ತಕ್ಕಂಥ ಕೆಲಸ ಆದರೆ ನಿಮಗೂ ನೆಮ್ಮದಿ ಇರ್ತದೆ. ಸಾಲ ಸರ್ಕಾರ ಅನ್ಕೊಳ್ತದೆ. ಓವರ್ಗಾಗಿ ಬಡ್ಡಿ ಹೆಚ್ಚಾಗಿ ಆಗಬಾರ್ದು. ಸಾಲ ವಸೂಲಾತಿ ವಾಹನ ಮಾಡೋದು ನಿಂತಿರ್ತದೆ. ಅದು ಏನು ಮಾಡ್ತಾರೆ, ನೀವು ಕರ್ವಾಗಿದಾರ ಅಂದರೆ ನಿಮ್ಮ ಸೈಕಲ್ ಕೂಡ ಕಳಿಸ್ತಾರೆ. ಸಾಲ ವಸೂಲಾತಿ ವಾಹನ ಮನೆಗೆ ಬಂದ್ಬಿಡ್ತದೆ. ಆಮೇಲೆ ಜೀಪ್ ಬರ್ತದೆ. ಆ ಜೀಪ್ ಬಂದ್ರೆ ಅಷ್ಟೇ ಅಲ್ಲದೆ ಅದು ಮನೆಗೆಲ್ಲ ಗೊತ್ತಾಗ್ಬಿಡ್ತದೆ. GOCC ಬ್ಯಾಂಕ್ನಾಗಿ ಸರ್ ಲೋನ್ ಮಾಡ್ಯಾರ, ಅವಮಾನ ಆಗ್ತದೆ. ಎಲ್ಲೋ ಒಂದು ಜಗಳ ಮಾಡಿ ಬ್ಯಾಂಕಿಗೆ ಹೋಗಿ ಹೇಳ್ರಿ, ಯಾರು ಹೋದಾಗ ನಮಗೆ ಚೆನ್ನಾಗಿ ಕೈ ಮುಖ